ದಯಜಯ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕೂಡ ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಪೂರ್ತಿ ಕ್ಲಿಯರಾಗಿ ವೀಡಿಯೋ ಮಾಡಾಕಬೇಕು ಅಂದ್ಕೊಂಡಿದ್ದೀನಿ. ಹೋದ ಸರಿ ವೀಡಿಯೋ ಮಾಡಿದಾಗ ಸ್ವಲ್ಪ ಕ್ಲಾರಿಟಿ ಎಲ್ಲ ಕಡಿಮೆ ಆಗಿತ್ತು. ಈ ಸರಿ ಹಂಗೆ ಮಾಡಲ್ಲ. ಪೂರ್ತಿ ದೇವಸ್ಥಾನದ್ದು ಮೆಟ್ಲತ್ತದೆಲ್ಲ ಮಾಡ್ತೀನಿ ವೀಡಿಯೋ. ಅಕಸ್ಮಾತ್ ಮೆಟ್ಲತ್ತಕ್ಕಾಗಿಲ್ಲ ಅಂದರೆ ದೇವಸ್ಥಾನದಾದ್ರು ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ 3 ಬ್ಯಾಗು ಜೊತೆಗೆ ಟಿಫನ್ ಕ್ಯಾರಿಯರ್ ಬ್ಯಾಗು ರೆಡಿ ಮಾಡ್ಕೊಂಡಿದ್ದೀವಿ. ಚಪಾತಿ ಮತ್ತು ರೈಸ್ ಬಾತ್ ಮಾಡ್ಕೊಂಡಿದ್ದೀವಿ. ಮತ್ತು ಇದು ಮುಡುಪಿನ ಬ್ಯಾಗು, ಮುಡುಪಿಟ್ಕೊಂಡು ಹೊರಡೋದು. ನೆಕ್ಸ್ಟ್ ನಮ್ಮ ಅಪ್ಪಾಜಿ ರೆಡಿಯಾಗಿ ಕುಂತವ್ರೆ. ನೆಕ್ಸ್ಟ್ ನಮ್ಮಮ್ಮ ಹಾಯ್ ಮಾಡ್ತಾಯಿತ್ತು ನಮ್ಮಮ್ಮ. ನೋಡಿ, ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಿದ್ದೀವಿ. ನೋಡಿ, ಇದು ನಾನು ಹೆಂಗೆ ಕಾಣ್ತಾ ಇದ್ದೀನಿ. 3 ಬ್ಯಾಗ್ ರೆಡಿ ಆಗಿದೆ. ಮತ್ತು ನಾನು ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ತಿಪ್ಟೂರಿಂದ ನಾವು ವಿಶ್ವಮಾನವ ಎಕ್ಸ್ಪ್ರೆಸ್ ಕತ್ಕೊಂಡು ಬೆಂಗಳೂರಿಗೆ ಹೋದ್ವಿ. ನೆಕ್ಸ್ಟ್ ನಮಗೆ ಬೆಂಗಳೂರಲ್ಲಿ 8:30ಕ್ಕೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಸಿಕ್ತು. ನಮ್ಮ ಸೀಟು SC8 ಸಿಕ್ಕಿತ್ತು. ನಾವು ಹೋಗಿ ಹತ್ತಿ ಕುತ್ಕೊಂಡು ಊಟ ಮಾಡಿ ನೆಕ್ಸ್ಟ್ ನಾವು ಮನಿಕೊಂಡ್ವಿ. ನಮಗೆ ಬೆಳಗ್ಗೆ 3:30ಕ್ಕೆ ಹೋಯಿತು ಟ್ರೈನು. ಅದಾದಮೇಲೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ನೋಡಿ, ಇದೇ ಫಸ್ಟು ಕಾಯೆಲ್ಲ ಹೊಡೆದು ತುಳಸಿ ಪತ್ರ ಎಲ್ಲ ಹಾಕಿ ಹೋಗೋವಂಥ ಜಾಗ. ನೋಡಿ ಎಷ್ಟು ಜನ ಇದ್ದರು. ನಾವತ್ತುವಾಗ ತುಂಬಾ ಜನ ಇದ್ದರು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ತಿರುಪತಿಗೆ ಹೋಗ್ದಲ್ಲೇ ಇರೋರಿಗೆ, ಹೋಗಿರೋರಿಗೆ ಅಥವಾ ಹೋಗೋಕ್ಕಾಗದೇ ಇರೋರಿಗೆ ನನ್ನ ವಿಡಿಯೋ ನೋಡಿ ಹೆಲ್ಪ್ ಆಗಲಿ ಅಂತ. ಕೆಲವ್ರು ಹೋಗೋಕ್ಕೆ ಇನ್ನೂ ಅದೃಷ್ಟ ಸಿಕ್ಕಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿ ಅದಾದಮೇಲೆ ನಿಮಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ನಿಮಗೂ ಆದಷ್ಟು ಬೇಗ ದರ್ಶನ ಸಿಗಲಿ. ಪ್ಲೀಸ್ ಯಾರು ತಿರುಪತಿಗೆ ಹೋಗಿರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಕಣ್ ತುಂಬಿಸ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ನಾವು ಹತ್ತುವಾಗ ಸುಮಾರು 4:15 ಏನೋ ಆಗಿತ್ತು. ಹತ್ತಕ್ಕೆ ಶುರು ಮಾಡಿದ್ವಿ. ನಾವು ಹತ್ತಕ್ಕೆ ಶುರು ಮಾಡಿದ ತಕ್ಷಣ ಸಿಗೋದು ಫಸ್ಟ್ನೇ ರಾಜಗೋಪುರಂ ಅಂತ ಗೋಪುರದ ಹೆಸರು. ಇದು ಮುಂದೆಗಡೆ ನೋಡಿ ಫಸ್ಟ್ ಹತ್ತುವಾಗ ಹೇಗಿದೆ. ಏನೇನೋ ಬೋರ್ಡೆಲ್ಲ ಹಾಕಿದ್ದಾರೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ. ನೋಡಿ, ಗೋಪುರ ಆ ಕಡೆ ಸೈಡ್ ಗಾಳಿ ಗೋಪುರ ಎಲ್ಲ ಕಾಣ್ತಿದೆ. ಇದು ಒಂಥರ ದೇವರಿರೋ ಜಾಗನೇ. ಇದು ದೇವಸ್ಥಾನ ಇದ್ದಂಗೆ. ಅಲ್ಲಿ ನಾವು ಕೈ ಮುಕ್ಕೊಂತ ನಾವು ಮುಂದೆ ಹೋದ್ವಿ. ಕೈ ಮುಖ ಅಂತ ಮುಂದೆ ಹೋಗಿದ ತಕ್ಷಣ ನಮಗೆ ಒಂದು 10 ಮೆಟ್ಲು ಹತ್ತಿದ್ದಂಗೆ ರಾಜಗೋಪುರಂ ಕಾಣುತ್ತೆ. ನೋಡಿ, ಇದೇ ಮೆಟ್ಟಲು. ಆ ಮೆಟ್ಲಿಗೆ ಕುಂಕುಮ ಹಚ್ಚೋರು, ಕರ್ಪೂರ ಹಚ್ಚೋರೆಲ್ಲ ತುಂಬ ಜನ ಇರ್ತಾರೆ. ಹಚ್ಚೋ ಅರಿಕೆ ಇರುತ್ತಲ್ಲ ಅವರೆಲ್ಲ ಹಚ್ತಾರೆ. ರಾಜಗೋಪುರ ಪೂರ್ತಿ ತೋರ್ಸೋಕ್ಕೆ ಶೆಲ್ಟ್ ಹಾಕಿದ್ರು. ಹಾಗಾಗಿ ನಾನು ಪೂರ್ತಿ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಬೋರ್ಡ್ ಇತ್ತು ಅದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ನಮಗೆ ದಶಾವತಾರಗಳು ಸಿಗ್ತವೆ ಮುಂದೆ ಹೋಗ್ತಾ. ಅದರಲ್ಲಿ ಫಸ್ಟ್ನೇ ಅವತಾರ ಮತ್ಸ್ಯ ಅವತಾರ ಅಂತ ಈಗ ನೆಕ್ಸ್ಟ್ ಸಿಗುತ್ತೆ. ಅದಾದ ನಂತರ ಚೆಕಿಂಗ್ ಪಾಯಿಂಟ್ ಇರುತ್ತೆ, ಪಕ್ಕ ವಾಶ್ರೂಮ್ಸ್ ಇದೆ. ಬೆಟ್ಟ ಹತ್ತುವಾಗ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹತ್ಬೋದು. ಬಟ್ ಗಾಳಿಗೋಪುರದ ಹತ್ತತ್ರ ಸ್ವಲ್ಪ ಸುಸ್ತಾಗುತ್ತೆ. ಆಗ ಒಂದೊಂದು 50 ಮೆಟ್ಲು ಕುತ್ಕೊಂಡು ಆರಾಮಾಗಿ ಹತ್ಬೋದು. ನಾವು ಹಾಗೆ ತಿಂಗಳ ಹೋಗುವಾಗ ಹಾಗೆ 50 ಮೆಟ್ಲಿಗೂ ಕುತ್ಕೊಳ್ತಾ ಹೋಗ್ತೀವಿ ಆರಾಮಾಗಿ. ನೆಕ್ಸ್ಟ್ ನಮಗೆ ಮತ್ಸ್ಯ ಅವತಾರ. ನೋಡಿ, ಮತ್ಸ್ಯ ಅವತಾರದ ವಿಗ್ರಹ. ನಾವು ಹತ್ತುವಾಗ ಸ್ವಲ್ಪ ಕತ್ಲಿತ್ತು, ಯಾಕಂದರೆ 4:15 ಅಲ್ವಾ ಹತ್ತಿದ್ದು. ಹಾಗಾಗಿ ಆವಾಗಲೂ ಜನ ಇರ್ತಾರೆ, ನಮಗೇನು ಕಷ್ಟ ಆಗಲ್ಲ. ನೆಕ್ಸ್ಟ್ ಸಿಗೋದು ನಮಗೆ ಚೆಕಿಂಗ್ ಪಾಯಿಂಟ್ ಸಿಗುತ್ತೆ. ನೋಡಿ, ಚೆಕಿಂಗ್ ಪಾಯಿಂಟ್ ಸಿಗ್ತಿದ್ದಂಗೆ ಅವರೆಲ್ಲ ಚೆಕಪ್ ಮಾಡಿ ಬ್ಯಾಗ್ ಚೆಕಿಂಗ್ ಇರುತ್ತೆ. ಬ್ಯಾಗೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು. ಇನ್ಯಾರು ಏನು ನಿಮಗೆ ತಡೆಯಲ್ಲ, ಆರಾಮಾಗಿ ಹೋಗ್ಬೋದು. ನಾವು ಹೋಗಿದ್ದಾಗ ಮಳೆ ಬಂದಿತ್ತು ಅನಿಸುತ್ತೆ, ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ನೆಂದಿತ್ತು. ಹಾಗಾಗಿ ಈಗ ನಮಗೆ ಮೆಟ್ಲು ಶುರು ಆಗ್ತಾ ಇದೆ. ನೋಡಿ, ಮೆಟ್ಲು ಚೆನ್ನಾಗಿದೆ ಅಲ್ಲ. ಫಸ್ಟ್ ಟೈಮ್ ಮತ್ತವ್ರಿಗೆ ಕಷ್ಟ ಅನ್ನಿಸ್ಬೋದು. ನಾವು ತಿಂಗಳ ಹೋಗೋದ್ರಿಂದ ನಮಗೇನು ಕಷ್ಟ ಅನಿಸಲ್ಲ. ನೀವು ಯಾರು ತಿಂಗಳ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ನಾವಂತೂ ಹೋಗ್ತೀವಿ. ನನಗೇನೋ ಮೆಟ್ಲತ್ತದು ಈಸಿ ಅನಿಸುತ್ತೆ, ಬಟ್ ಬೇರೆಯವ್ರಿಗೆ ಏನೋ ಕಷ್ಟ ಏನೋ ಗೊತ್ತಿಲ್ಲ. ಬಟ್ ವಯಸ್ಸಾದವರು ಹತ್ತೋದು ಕಷ್ಟ ಇದೆ.
ಕಷ್ಟ ಇದೆ, ಹಾಗಾಗಿ ನಿಧಾನಕ್ಕೆ ನೋಡ್ಕೊಂಡು ಹತ್ಬೋದು. ಹತ್ತಕ್ಕಾಗಿಲ್ಲ ಅಂದರೆ ಬೆಟ್ಟ ಹತ್ಬೇಕಂತ ರೂಲ್ಸ್ ಏನಿಲ್ಲ. ನಾವು ಬಸ್ಸಲ್ಲೂ ಹೋಗ್ಬೋದು, ಬೆಟ್ಟ ಹತ್ಕೊಂಡು ಹೋಗ್ಬೋದು. ನಮ್ಮ ಇಷ್ಟ, ನಮ್ಗೆ ಯಾವ್ದು ಅನುಕೂಲ ಅನಿಸುತ್ತೋ ನಾವು ಅದರಲ್ಲಿ ಆರಾಮಾಗಿ ಹೋಗ್ಬೋದು. ಕೆಲವ್ರು ಈಗಲೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಬೆಟ್ಟದ ಮೇಲೆ ಟಿಕೆಟ್ ಕೊಡ್ತಾರಂತೆ ಅಂತ. ನಾವು ಟ್ರೈನಲ್ಲಿ ಬರುವಾಗ ಸುಮಾರು ಜನ ಹಂಗೆ ಅಂದ್ಕೊಂಡು ಬೆಟ್ಟ ಹತ್ಕೊಂಬರೋಣ ಅಂತ ಅಂದ್ಕೊಂಡಿದ್ರು. ಬಟ್ ಕೊರೋನಾ ಬಂದಿರೋ ಟೈಮಿಂದ ಬೆಟ್ಟದ ಮೇಲೆ ಯಾವುದೇ ಥರದ ಟಿಕೆಟ್ ಕೊಡ್ತಾ ಇಲ್ಲ. ಅದು ಅಲ್ಪಿರಿ ಸ್ಟೆಪ್ಸಲ್ಲಿ ಮಾತ್ರ. ಶ್ರೀವಾರಿ ಸ್ಟೆಪ್ಸಲ್ಲಿ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಮೆಟ್ಲಲ್ಲೇ ಕೊಡ್ತಿದ್ದಾರಂತೆ. ಶ್ರೀವಾರಿ ಮೆಟ್ಲು ಹತ್ತೋದು ಕಷ್ಟ ಐತೆ ಸ್ವಲ್ಪ. ಅದು ಪೂರ್ತಿ ಸ್ಟೆಪ್ಸೇ. ಅಲ್ಪಿರಿ ಆದರೆ ಸ್ವಲ್ಪ ಸ್ಟೆಪ್ಸು, ಸ್ವಲ್ಪ ರೋಡು ಆ ಥರ ಎಲ್ಲ ಇದೆ, ಆರಾಮಾಗಿ ಹತ್ಬೋದು. ಬಟ್ ಇಲ್ಲಿರೋ ಅಷ್ಟು ಅಂಗಡಿ ನಮಗೆ ಶ್ರೀವಾರಿ ಮೆಟ್ಲಲ್ಲಿ ಸಿಗಲ್ಲ. ಶ್ರೀವಾರಿ ಮೆಟ್ಲಲ್ಲಿ ಎಲ್ಲೋ ಒಂದೊಂದು 50-100 ಮೆಟ್ಲಿಗೋ ಎಲ್ಲೋ ಒಂದೊಂದು ಅಂಗಡಿ ಸಿಗುತ್ತೆ. ಬಟ್ ಅಲ್ಪಿರಿಲಿ ಹಂಗಲ್ಲ, ಹೆಜ್ಜೆಜ್ಜಿಗೂ ಒಂದೊಂದು ಅಂಗಡಿ ಇದೆ. ಟೀ, ಕಾಫಿ, ವಾಟರ್ ಬಾಟಲ್ ಎಲ್ಲ ಸಿಗುತ್ತೆ, ಆರಾಮಾಗಿ ಹತ್ಬೋದು. ಬಟ್ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಅಲ್ಪಿರಿಯಲ್ಲಿ ಬೆಟ್ಟ ಹತ್ತೋರಿಗೆ ಯಾವುದೇ ತರಹದ ಟೋಕನ್ಸ್ ಕೊಡಲ್ಲ. ನೀವು ಯಾರು ಕನ್ಫ್ಯೂಸ್ ಮಾಡಿಕೊಂಡು ಹತ್ಬಿಟ್ಟು ಆಮೇಲೆ ಪರದಾಡಬೇಡಿ, ಜನರಲ್ ಕ್ಯೂಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅಲ್ಪಿರಿ ಸ್ಟೆಪ್ಸ್ ಹತ್ತೀರಾ ಅಂದರೆ ಫಸ್ಟು 300 ರೂಪಾಯಿ ಟಿಕೆಟ್ ಬುಕ್ ಮಾಡ್ಕೊಂಡಾದ್ರು ಹತ್ತಿ. ಇಲ್ಲಾಂದರೆ ಅಲ್ಪಿರಿ ಮೆಟ್ಲಲ್ಲಿ ಹತ್ತೋರ್ಗಂತಲೇ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲೂ ಟಿಕೆಟ್ ಕೊಡ್ತಾರೆ. ಅಲ್ಲಿ SST ಟೋಕನ್ ಕೊಡ್ತಾರೆ, ಅದು ಇಸ್ಕೊಂಡು ಆರಾಮಾಗಿ ನೀವು ಹತ್ಕೊಬರ್ಬೋದು. ಅದನ್ನು ಈಗ 2 ಗಂಟೆಯಿಂದನೇ ಕೊಡೋಕ್ಕೆ ಶುರು ಮಾಡಿರ್ತಾರೆ. ಆರಾಮಾಗಿ ಇಸ್ಕೊಂಡು ಹತ್ಕೊಂಬರ್ಬೋದು. ನೀವು 2 ಗಂಟೆ ನಿಂತರೆ ಸುಮಾರು ನಿಮಗೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಟಿಕೆಟ್ ಸಿಗುತ್ತೆ. ನಿಮಗೆ 5 ಗಂಟೆಗೆ ಟಿಕೆಟ್ ಸಿಕ್ಕಿದ್ರೆ 5:30ಯಿಂದ ಹತ್ತಕ್ಕೆ ಶುರು ಮಾಡ್ಬೋದು. ಹತ್ತಕ್ಕೆ ಶುರು ಮಾಡಿದ್ರೆ ನೀವು ಆಲ್ಮೋಸ್ಟ್ 10 ಗಂಟೆ 10:30 11 ಗಂಟೆ ಅಷ್ಟೊತ್ತಿಗೆಲ್ಲ ಹತ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ಗಾಳಿಗೋಪುರ ಹತ್ರ ಬರ್ತಾ ಸ್ಟೆಪ್ಸು ತುಂಬ ಎತ್ತರವಾಗಿದೆ, ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಹತ್ತಿ. ನಮಗೂ ಅಲ್ಲೋದಾಗ ತುಂಬ ಸುಸ್ತಾಗುತ್ತೆ. ನೆಕ್ಸ್ಟ್ ಗಾಳಿಗೋಪುರ ಬಿಟ್ಟ ಮೇಲೆ ಆರಾಮಾಗಿ ಹೋಗ್ಬೋದು. ಮತ್ತು ಬೆಟ್ಟ ಹತ್ಕೊಬರೋವಾಗ ಸ್ವಲ್ಪ ಲಿಕ್ವಿಡ್ ಫುಡ್ನ ಯೂಸ್ ಮಾಡಿ, ಅಂದರೆ ಜ್ಯೂಸ್, ನೀರು ಅಂಥದ್ದನ್ನ ಜಾಸ್ತಿ ತಿನ್ನಿ. ಜಾಸ್ತಿ ವಾಮಿಟ್ ಆಗುವಂಥದ್ದೆಲ್ಲ ತಿನ್ನಬೇಡಿ, ಹತ್ತಕ್ಕಾಗಲ್ಲ, ಹತ್ತಕ್ಕೂ ಕಷ್ಟ ಆಗುತ್ತೆ. ಹೊಟ್ಟೆ ತುಂಬ ತಿಂದರೆ ಹತ್ತಕ್ಕೆ ಒಂಥರ ಹೊಟ್ಟೆ ಭಾರ ಅನ್ನಿಸ್ಬೋದು. ನಾನಿನ ಸಜೆಷನ್ ಏನಂದರೆ ಲಿಕ್ವಿಡ್ ಫುಡ್ ಅಂಥದ್ದನ್ನ ಯೂಸ್ ಮಾಡಿ. ನೋಡಿ, ನಾನು ನಮ್ಮಮ್ಮ ಎಷ್ಟು ಹೋಗಿದ್ವಿ ಅಂತ. ತುಂಬಾ ಸುಸ್ತಾಗ್ತಿತ್ತು ಆ್ಯಕ್ಚುಲಿ ಗಾಳಿಗೋಪುರ ಹತ್ರ ಬರ್ತಾ. ಆ್ಯಕ್ಚುಲಿ 1,500 1,500 ಮೆಟ್ಲು ಆಗ್ತಿದ್ದಂಗೆ ನಮಗೆ ಗಾಳಿಗೋಪುರ ಹತ್ರ ಇನ್ನೊಂದು ಸಿಗುತ್ತೆ. 1,500 ಮೆಟ್ಲು ಬರುತ್ತಲ್ವ, ಆ ಮೆಟ್ಲು ಬಂದಾಗ ತುಂಬ ಎತ್ತರ ಇದೆ, ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಕುಂಕುಮ ಹಚ್ಕೊಂಡು ಹೋಗೋರು, ಕರ್ಪೂರ ಹಚ್ಚೋರು ಬೇಜಾನ್ ಜನ ಇರೋದ್ರಿಂದ ನಮಗೇನು ಅವ್ರನ್ನೆಲ್ಲ ನೋಡುವಾಗ ನಮಗೇನು ಕಷ್ಟ ಇಲ್ಲ ಅನಿಸುತ್ತೆ. ಬಟ್ ಅವರು ಬಗ್ಗಿ ಎದ್ದು ಹಚ್ಚುವಾಗ ಅವ್ರಿಗೆ ಎಷ್ಟು ಪೇನ್ ಆಗಬೇಕು. ನಾವು ಬರೀ ನಮ್ಮ ಲಗೇಜ್ ಇಟ್ಕೊಂಡು ಅಥವಾ ಸಣ್ಣ ಬ್ಯಾಗ್ ಇಟ್ಕೊಂಡು ನಾವು ಹತ್ತಕ್ಕೆ ನಾವು ತುಂಬ ಕಷ್ಟಪಡ್ತೀವಲ್ವ. ನಾವು ಈಗ 600 ಮೆಟ್ಲನ್ನ ಕೂಡ ಕಂಪ್ಲೀಟ್ ಮಾಡಿದ್ವಿ. ಅಷ್ಟು ಹತ್ತುವಾಗ್ಲೇ ಸುಮಾರು ಜನ ಹತ್ತುತ್ತಾಯಿದ್ರು. ನಾವು ಮೆಟ್ಲು ಹತ್ತುವಾಗ ನಾವು ಟ್ರೈನಲ್ಲಿ ಬರುವಾಗ ಯಾರೋ ಹೇಳಿದರು ತಿರುಪತಿಯಲ್ಲಿರೋ ಅಷ್ಟು ಕಡಿಮೆ ಇದೆ ಅಂತ. ಇಲ್ಲ, ನಾವು ಮೆಟ್ಲು ಹತ್ತುವಾಗ ನೋಡಿದ್ರೆ ತುಂಬ ಜನ ಇತ್ತು, ರಶ್ಶು ತುಂಬ ಜನ ಇತ್ತು. ಯಾಕಂದರೆ ನಾವು ಹೋಗಿದ್ದು ಬುಧವಾರ ಅಲ್ವಾ, ಬುಧವಾರ ಏಕಾದಶಿ ಇತ್ತಲ್ವ, ಹಾಗಾಗಿ ತುಂಬ ಜನ ಹತ್ತುತ್ತಾಯಿದ್ರು. ನೋಡಿ, ಈಗ ನಮ್ಮ ಅಮ್ಮ ಎಷ್ಟು ಸುಸ್ತಾಗಿದೆ ಅಂತ. ನಮ್ಮ ತುಂಬ ಸುಸ್ತು. ನಮ್ಮ ಅಪ್ಪಾಜಿನೂ ಕೂಡ ಶರ್ಟ್ ಸಮೇತ ಎಲ್ಲ ನೆಂದೋಗಿದ್ರು, ಅಂದರೆ ಅಷ್ಟು ಬೆವ್ತಿದ್ರು. ತುಂಬಾ ಸುಸ್ತಾಗ್ತಿತ್ತು ಫ್ರೆಂಡ್ಸ್, ಹೇಳೋಕ್ಕೆ ಆಗಲ್ಲ, ಅಷ್ಟು ಸುಸ್ತು ಅಂದರೆ ಸುಸ್ತು. ಮತ್ತು ನೀವು ಮೆಟ್ಲು ಹತ್ತುವಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ನೋಡಿ, ಈ ಥರ ಅಂಗಡಿಗಳೆಲ್ಲ ಇರ್ತವೆ. ಕುಂಕುಮ ಸಿಗುತ್ತೆ, ಅರಿಶಿನ ಸಿಗುತ್ತೆ, ಕರ್ಪೂರ ಸಿಗುತ್ತೆ, ಕ್ಯಾಂಡಲ್ ಸಿಗುತ್ತೆ, ಆಮೇಲೆ ಕುರ್ಕುರೆ ಸಿಗುತ್ತೆ, ಏನೇನು ಬೇಕೋ ಸ್ನ್ಯಾಕ್ಸ್ ಎಲ್ಲ ಥರ ಸಿಗುತ್ತೆ. ನೆಕ್ಸ್ಟ್ ನಾವು 700 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ನು 2,880 ಮೆಟ್ಲಿದೆ. ಆದರೂ ಆ್ಯಕ್ಚುಲಿ ತುಂಬ ರಶ್ ಇತ್ತು ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಬಟ್ SST ಟೋಕನ್ಗೆ ನಿಂತವ್ರಿಗೂ ಜಾಸ್ತಿ ರಶ್ ಆಗಿತ್ತಂತೆ, ಹಂಗಂತ ಯಾರೋ ಹೇಳಿದ್ರು.
ಮತ್ತು ನಾವು ಹೋಗಿದ್ದು ಹಾಲಿಡೇ ಟೈಮಲ್ಲಲ್ವ, ಹಾಗಾಗಿ ತುಂಬ ಜನ ಇದ್ದರು ಪರವಾಗಿಲ್ಲ. ಮೆಟ್ಲತ್ತುವಾಗ ಜನ ಇದ್ರೇ ಚೆಂದ. ನಾವು ನೋಡಿಕೊಂಡು ನಮ್ಮನ್ನು ಅವ್ರು ನೋಡಿಕೊಂಡು ಆರಾಮಾಗಿ ಹತ್ಬೋದು. ನೋಡಿ ಇಲ್ಲಿ ಯಾರೋ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮನೂ ತುಂಬ ಸುಸ್ತಾಗಿ ನಡ್ಕೊಂಬರ್ತಾ ಇದೆ, ಬರೋಕ್ಕಾಗ್ದಲೇ ಬರ್ತಾ ಐತೆ. ನೆಕ್ಸ್ಟ್ ನಾನು ನಮ್ಮ ಅಪ್ಪಾಜಿ ನಮ್ಮಮ್ಮ ನಾವು 3 ಜನ ತಿಂಗಳ ಹೋಗೋದು. ನೋಡಿ ಎಷ್ಟು ಎತ್ತರ ಇದೆ ಅಂತ, ಒಂದು ಮೆಟ್ಲು ಗ್ಯಾಪ್ ಇಲ್ಲ ಫ್ರೆಂಡ್ಸ್, ಹಂಗಿದೆ ಮೆಟ್ಲು. ಹತ್ತುವಾಗ ತುಂಬ ಸುಸ್ತಾಗುತ್ತೆ. ನಾನು ಸರಿ ವೀಡಿಯೋ ಮಾಡಿದಾಗ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗಿತ್ತು. ಈ ಸರಿ ನಾನು ನಮ್ಮ ಅಪ್ಪಾಜಿ ಫೋನಲ್ಲಿ ಮಾಡ್ತಿರೋದ್ರಿಂದ ಫೋನಿಂದ ಮಾಡಿರೋದ್ರಿಂದ ವೀಡಿಯೋ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊತೀನಿ. ಬಟ್ ನಾನು ಸರಿ ಮಾಡಿದ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಯಾರೂ ಲೈಕು ಕೊಟ್ಟಿಲ್ಲ. ನೋಡಿ ಇದು ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್. ವೀಡಿಯೋ ಮಾಡೋರಿಗೆ ಆದಷ್ಟು ಸಪೋರ್ಟ್ ಮಾಡಬೇಕು, ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗಾಳಿಗೊಬ್ಬರ ಹತ್ತುವಾಗ ನೋಡಿ ಹೆಂಗಿದೆ ಕಂಟಿನ್ಯೂಸ್ ಆಗಿ ಮೆಟ್ಲು. ನಮಗಂತೂ ಅಷ್ಟೊತ್ತಿಗೆ ತುಂಬ ಸುಸ್ತಾಯಿತು. ಮತ್ತು ಇನ್ನೊಂದು ಹೇಳೋದು ಮರೆತೆ, ನಮ್ಮ ಅಲ್ಪಿರಿ ಸ್ಟೆಪ್ಸ್ ಕೆಳಗಡೆ ಹತ್ತೋಕ್ಕಿಂತ ಮುಂಚೆ ಲಗೇಜ್ ಕೌಂಟರ್ ಇದೆ. ನಮ್ಮ ಲಗೇಜೆಲ್ಲ ಅಲ್ಲಿ ಹಾಕಿ ಆರಾಮಾಗಿ ಹತ್ಕೊಬರ್ಬೋದು. ನಾವು ಒಂದು ಬ್ಯಾಗ್ ತೊಗೊಂಡಿದ್ವಿ, ಅದರಲ್ಲಿ ವಾಟ್ರ್ ಕ್ಯಾನು, ಗ್ಲೂಕೋಸು ಅದೆಲ್ಲ ಇಟ್ಕೊಂಡಿದ್ದು ಸುಸ್ತಾರೆ ತಿನ್ನೋಕ್ಕೆ. ನೆಕ್ಸ್ಟ್ ನೋಡಿ ಎಲ್ಲ ಹಂಗಂಗೆ ನಿಂತಿದ್ದಾರೆ ಸುಸ್ತಾಗಿ ಪಾಪ. ಲಗೇಜ್ ಎಲ್ಲ ಕೆಳಗಡೆ ಹಾಕಿದಾಗ ನಮಗೆ ಅಲ್ಲಿ ಫೋನ್ ನಂಬರ್ ಬರೆಸ್ಕೊತಾರೆ. ಫೋನ್ ನಂಬರ್ ಇಸ್ಕೊಂಡ್ಮೇಲೆ ನಮ್ಮ ಲಗೇಜ್ ಹೋಗಿ ತಲುಪ್ತಿದ್ದಂಗೆ ನಮಗೆ ಮೆಸೇಜ್ ಬರುತ್ತೆ ಫೋನಿಗೆ. ಮೆಸೇಜ್ ಬರ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಲಗೇಜು ಅಲ್ಲಿಗೆ ಹೋಗಿ ತಲುಪಿದೆ ಅಂತ. ಬಟ್ ನಾವು ಹೋಗಿನೂ ತಲುಪಿರಲ್ವಲ್ಲ, ಅದಕ್ಕೆ ಟೈಮ್ ಇರುತ್ತೆ, ನಿಧಾನಕ್ಕೆ ಹತ್ಕೊಂಡು ಹೋಗಿ ಎತ್ಕೋಬೋದು. ಲಗೇಜ್ಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ, ಇಷ್ಟೊತ್ತಿಗೆ ಹೋಗಿ ಎತ್ಕೋಬೇಕು ಅಂದು. ಬಟ್ ಲಗೇಜ್ ಹಾಕಿ ಆರಾಮಾಗಿ ಹತ್ತಿ. ನಾನು ನೋಡಿದಾಗ ಕೆಲವೊಬ್ಬರೆಲ್ಲ ಲಗೇಜೆಲ್ಲ ಹಂಗೆ ಇಟ್ಕೊಂಡು ಹತ್ತುತ್ತಾಯಿದ್ರು, ಅದಕ್ಕೋಸ್ಕರ ಹೇಳಿದೆ. ನೀವು ಮುಂದಿನ ಸರಿ ಹೋಗುವಾಗ ಲಗೇಜ್ ಕೌಂಟರಲ್ಲಿ ಲಗೇಜ್ ಇಟ್ಬಿಟ್ಟು ಆರಾಮಾಗಿ ನಡ್ಕೊಂಡೋಗಿ. ಲಗೇಜೆಲ್ಲ ಇಟ್ಕೊಂಡು ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಗಾಳಿಗೊಬ್ಬರದಿಂದ ಕೆಳಗೆ. ನಾವು ಈಗ 1100 ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ. ನಮ್ಮಮ್ಮ ಈಗಲೂ ಸುಸ್ತಾಗಿ ಪಾಪ ನಡೀತಾ ಇದೆ. ಅಲ್ಲೆಲ್ಲ ಸ್ವಲ್ಪ ಜನ ಕುಂತಿದ್ರು ನಾವು ಹತ್ತುವಾಗ. ನಮಗೆ ಸುಸ್ತಾಯಿತು ಅಂತ ನಾವು ಸೋಡಾ ತಗೊಂಡಿದ್ವಿ. ಸೋಡಾ ಕುಡ್ಕೊಂಡು ಆರಾಮಾಗಿ ಹತ್ತಿದ್ವಿ. ಅಂಗಡಿ ಇರುತ್ತೆ ಫ್ರೆಂಡ್ಸ್, ಏನು ಚಿಂತೆ ಬೇಡ, ಆರಾಮಾಗಿ ಹತ್ಬೋದು. ನಿಮ್ಗೆ ಏನೇನು ಬೇಕು, ಕೂಲ್ ಡ್ರಿಂಕ್ಸು, ಚಿಪ್ಸು, ಬಿಸ್ಕೆಟು, ಜ್ಯೂಸು ಎಲ್ಲ ಸಿಗುತ್ತೆ, ಆರಾಮಾಗಿ ಹತ್ಬೋದು. ನೋಡಿ ಫ್ರೆಂಡ್ಸ್, ಈಗ 1480 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. 1400 ಮೆಟ್ಲು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇನ್ನು 2080 ಮೆಟ್ಲಿಗೆ ನಮಗೆ ಗಾಳಿಗೊಬ್ಬರ ಸಿಗುತ್ತೆ. ನಾವು ಕೂತ್ಕೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ವಿ ಫ್ರೆಂಡ್ಸ್. ಯಾವಾಗಲೂ ನಿಂತ್ಕೊಂಡು ಎತ್ತಕ್ಕಾಗಲ್ವಲ್ಲ, ಆರಾಮಾಗಿ ಕೂತ್ಕೊಂಡು. ನೋಡಿ ಇಲ್ಲಿ ಹಿಂದೆಗಡೆ ಎಲ್ಲ ಹೇಗಿದೆ ವ್ಯೂ, ಚೆನ್ನಾಗಿ ಕಾಣುತ್ತೆ ಬೆಟ್ಟ ಹತ್ತುವಾಗ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನಾನಂತೂ ಬೆಟ್ಟ ಹತ್ತೋದು ಅಂದರೆ ನಂಗೆ ತುಂಬ ಇಷ್ಟ. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಬೆಟ್ಟ ಹತ್ತೋದು. ನೋಡಿ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅವರಿಗೆ ತುಂಬ ಸುಸ್ತಾಗಿತ್ತು. ನಾವು ಈ ಪಾಯಿಂಟಲ್ಲೇ ಸೋಡಾ ಕುಡಿದು ಆರಾಮಾಗಿ ಹತ್ತಿದ್ವಿ. ನೆಕ್ಸ್ಟ್ ಮುಂದೆ ಹತ್ತುತ್ತಾ ಇದ್ದೀವಿ. ಹಾಗೆ ಹತ್ತುತ್ತಾ ಇದ್ವಲ್ಲ, ನೆಕ್ಸ್ಟ್ ನಮಗೆ ಗಾಳಿಗೊಬ್ಬರ ಹತ್ತತ್ರ ಶಂಕುಚಕ್ರ ನಾಮ ನಮಗೆ ಕಾಣಿಸ್ತು. ನಮಗಂತೂ ಫುಲ್ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ ಇದೇ ಗಾಳಿಗೊಬ್ಬರ. ಕೆಳಗೆ ನಾವು ಟ್ರೈನ್ ಹತ್ತುವಾಗ ನೋಡಿದ್ರು ಕಾಣಿಸುತ್ತೆ. ನೆಕ್ಸ್ಟ್ ನಾವು ಗಾಳಿಗೊಬ್ಬರ ಬಿಡ್ತಿದ್ದ ಹಾಗೆ ನೋಡಿ ಏನೇನೆಲ್ಲ ಹೋಟೆಲ್ಸ್ ಇದೆ ಅಂತ. ತಿನ್ನೋ ಐಟಮ್ಸ್ ಮಾತ್ರ ತುಂಬ ಇರುತ್ತೆ. ಬಟ್ ಅಲ್ಲಿ ಅವರು ನಿಂತ್ಕೊಂಡು ಕರಿತಾ ಇರ್ತಾರೆ, ತಿಂಡಿ ತಿನ್ಬರ್ರಿ ಅಂತ. ಇಷ್ಟ ಇದೆ ತಿನ್ನಿ ಫ್ರೆಂಡ್ಸ್, ನಾವೇನು ತಿನ್ನಲ್ಲ. ಇಷ್ಟ ಇದ್ದವರು ತಿಂತಾರೆ. ನೋಡಿ ಆ ಕಡೆ ತೋರಿಸ್ತಿದ್ದೀನಲ್ವ, ಅದು ಹಾಸ್ಪಿಟಲ್ಲು. ಅಂದರೆ ಫ್ರೀಯಾಗಿ ನಿಮಗೇನೋ ಹುಷಾರಿಲ್ಲ ಅಂದರೂ ಹಾಸ್ಪಿಟಲ್ಗೆ ಹೋಗ್ಬೋದು. ಅವರು ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆ ಅಲ್ಲಿ ಕೊಟ್ಟೇ ಬಿಡ್ತಾರೆ. ನೀವು ಆರಾಮಾಗಿ ಏನಾದರೂ ಹುಷಾರಿಲ್ಲ, ಜ್ವರ ಬಂತು ಅಥವಾ ವಯಸ್ಸಾದವರಿದ್ದವ್ರಿಗೆ ಮಂಡಿ ನೋವು ಬಂತು, ಆ ಥರದ್ದು ಏನಾದರೂ ಇದ್ದರೆ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಾವು 2100 ಮೆಟ್ಲನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ನಾವು ಬೆಟ್ಟ ಹತ್ತುವಾಗ ನಮ್ಮ ಮನೆಯಿಂದ ಚಪಾತಿ ಎಲ್ಲ ಮಾಡ್ಕೊಂಡಿದ್ದು. ಚಪಾತಿ ತಿನ್ಕೊತ ಆರಾಮಾಗಿ ಹತ್ತಿದ್ವಿ ನಾವು. ನೋಡಿ ಗ್ರೀನ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ವೆದರು ಸ್ವಲ್ಪ ಚಿಲ್ಡ್ ವೆದರ್ ಇತ್ತು, ನಾವು ಆರಾಮಾಗಿ ಹತ್ತಿದ್ವಿ. ಗಾಳಿಗೊಬ್ಬರ ಬಿಟ್ಟ ಮೇಲೆ ಆರಾಮಾಗಿ ಗಾಳಿ ಬೀಸುತ್ತೆ, ಆರಾಮಾಗಿ ಹೋಗ್ಬೋದು.
ಮತ್ತು ಹತ್ತುವಾಗ ನಮಗೆ ಪ್ರಾಣಿಗಳೆಲ್ಲ ಕಾಣಿಸುತ್ತೆ. ಪ್ರಾಣಿಗಳಂದರೆ ದೊಡ್ಡ ದೊಡ್ಡದೆಲ್ಲ ಜಿಂಕೆ, ಸಾರಂಗ, ಅಳಿಲು ಅಂಥವೆಲ್ಲ ಕಾಣಿಸ್ತವೆ ಫ್ರೆಂಡ್ಸ್. ಆರಾಮಾಗಿ ಅದನ್ನು ನೋಡಿಕೊಂಡು ಆಟ ಆಡಿಸ್ಕೊಂಡು ಹೋಗ್ಬೋದು. ನೋಡಿ ಗ್ರೀನೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇಲ್ಲೂ ಒಂದು ಅಂಗಡಿ ಇದೆ, ಬಟ್ ಅಂಗಡಿಯಲ್ಲೆಲ್ಲ ಕಾಸ್ಟ್ಲಿ. ನಮ್ಮ ಕರ್ನಾಟಕಕ್ಕಿಂತ ಡಬಲ್ ದುಡ್ಡು ಜಾಸ್ತಿ ತೊಗೋತಾರೆ. ನೋಡಿಕೊಂಡು ಅದು ಪ್ರಾಡಕ್ಟ್ಗೆ ತಕ್ಕಂತೆ ನೀವು ನೋಡಿ ದುಡ್ಡು ಕೊಡಿ, ಪರ್ಚೇಸ್ ಮಾಡಿ ಅಂದರೆ ವಸ್ತುನ. ಅವ್ರು ಹೇಳ್ದಷ್ಟೇ ಎಲ್ಲ ಕೊಡೋಕ್ಕಾಗಲ್ಲ ಅಲ್ವಾ. ನಾವು ಸುಸ್ತಾಯಿತು ಅಂತ ಮಾವಿನಕಾಯಿ ಕೇಳೋಣ ಅಂತ ಹೋದ್ವಾ, ಅವನು ಒಂದು ಮಾವಿನಕಾಯಿಗೆ 50 ರೂಪಾಯಿ ಹೇಳ್ದ. ನಾವು 50 ರೂಪಾಯಿ ಏನಕ್ಕೆ ಅಂತ ಸುಮ್ಮನಾದ್ವಿ. ಮತ್ತು ಇಲ್ಲಿ ನಡ್ಕೊಂಡು ಹೋಗ್ತಿರುವಾಗ 5 ರೂಪಾಯಿಗೆ ಮಜ್ಜಿಗೆ ಎಲ್ಲ ಸಿಗುತ್ತೆ ನಮಗೆ. ಆರಾಮಾಗಿ ಮಜ್ಜಿಗೆ ಕುಟ್ಕೊಂಡು ತಣ್ಣಗೆ ಹೋಗ್ಬೋದು ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಗಾಳಿ ಗೋಪುರದಿಂದ ಕೆಳಗಡೆ ಎಲ್ಲ ಮಜ್ಜಿಗೆ ಪ್ಯಾಕೆಟ್ ಅಂದರೆ 30-25 ರೂಪಾಯಿ. ಅಲ್ಲೆಲ್ಲ ಕುಡಿಯೋಕ್ಕಾಗಲ್ಲ. ಇಲ್ಲಿ ಮುಂದೆ ಬರ್ತಿದ್ದಂಗೆ 5-5 ರೂಪಾಯಿಗೆ ಒಂದೊಂದು ಲೋಟ ಮಜ್ಜಿಗೆ ಕೊಡ್ತಾರೆ. ಆರಾಮಾಗಿ ಕುಡ್ಕೊಂಡು ಹೋಗ್ಬೋದು. ಮೊದಲು ಲಾಕ್ಡೌನ್ಗಿಂತ ಮುಂಚೆ ಇಲ್ಲೆಲ್ಲ ತಿಂಡಿ ಕೊಡೋರಂತೆ. ಮೊದಲು ಅದೇ ಟೋಕನ್ ಕೊಡೋರಲ್ಲ ಇಲ್ಲಿ ಬೆಟ್ಟ ಹತ್ತೋರಿಗೆ, ಟೋಕನ್ ಕೊಡೋರಲ್ವ, ಗಾಳಿಗೋಪುರದ ಹತ್ರ ಟೋಕನ್ ಕೊಡೋರು. ಅದಾಗ್ತಿದ್ದಂಗೆ ಗಾಳಿಗೋಪುರ ಬಿಟ್ಟು ಮುಂದೆ ಬರುವಾಗ ಇಲ್ಲಿ ಏನು ಸೀಲ್ ಹಾಕ್ಸ್ಕೋಬೇಕಾಗಿತ್ತು ಮುಂದೆ, ಆವಾಗ ತಿಂಡಿ ಕೊಡೋರಂತೆ. ನಾವು ಹೋದಾಗ ಸಿಕ್ಕಿಲ್ಲ ತಿಂಡಿ, ಅಷ್ಟೊತ್ತಿಗೆ ನಿಲ್ಲಿಸಿದ್ರು. ಕೊಡೋರು ಅಂತ ನಮ್ಮ ಅಪ್ಪಾಜಿ ಹೇಳಿದ್ರು. ಅವಾಗ ನಮ್ಮ ಅಪ್ಪಾಜಿ ಎಲ್ಲ ಹೋಗ್ತಿದ್ರಲ್ಲ ಅವರಿಗೆಲ್ಲ ಗೊತ್ತು, ಅವ್ರು ಹೇಳಿದ್ರು. ನೋಡಿ ಈಗ ನಮ್ಮ ಅಪ್ಪಾಜಿ ಅಮ್ಮ ನಡ್ಕೊ ಬರ್ತಾ ಇದ್ದಾರೆ. ಈಗಲೂ ಸುಸ್ತಾಗಿದೆ. ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ, ಆರಾಮಾಗಿ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಹಿಂಗೆ ನಡ್ಕೊಂಡು ಹೋಗ್ತಿರುವಾಗ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಗುತ್ತೆ. ನೋಡಿ ಇದೆ ಆಂಜನೇಯ ಸ್ವಾಮಿ ಸ್ಟ್ಯಾಚು. ಅಲ್ಲಿ ಭಜನೆ ಮಾಡ್ತಿದ್ರು. ನೋಡಿ ಅದೆಲ್ಲ ಭಜನೆ ಮುಗೀತಿದ್ದಂಗೆ ಮುಂದೆ ಬಂದ್ವಿ. ನೆಕ್ಸ್ಟ್ ನಮಗೆ ಜಿಂಕೆ ಕಾಣಿಸ್ತು. ನೋಡಿ ಅದು ಕ್ಯೂಟಾಗಿ ಈ ಥರ ಇದೆ ಜಿಂಕೆ, ಚೆನ್ನಾಗಿದೆ ಅಲ್ವಾ. ನೀವು ಈ ಥರ ನೋಡಿದರೆ ಇಷ್ಟ ಆಗುತ್ತಾ? ನನಗಂತೂ ಪ್ರಾಣಿಗಳು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಜಿಂಕೆಯನ್ನೆಲ್ಲ ನೋಡಿದ್ರೆ ಜಿಂಕೆ ಹತ್ರ ನಮ್ಮ ಅಮ್ಮನ ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಅಪ್ಪಾಜಿ ನಮ್ಮಮ್ಮ.
ನೆಕ್ಸ್ಟ್ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ ನೋಡಿ. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ನಾನು ಈಚೆಗಡೆ ದೇವಸ್ಥಾನನೇ ತೋರಿಸ್ತಾ ಇದ್ದೀನಿ. ನೋಡಿ ಇದೆ ದೇವಸ್ಥಾನ, ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ನಮಗೆ ಈ ದೇವಸ್ಥಾನ ಆಗ್ತಿದ್ದಂಗೆ ಒಂದು ಸ್ವಲ್ಪ ಮೆಟ್ಲು ಇಳಿತಿದ್ದಂಗೆ ನಮಗೆ ರೋಡಲ್ಲಿ ನಡ್ಕೊಂಡು ಹೋಗೋವಂಥ ದಾರಿ ಸಿಗುತ್ತೆ. ಅಂದರೆ ರಸ್ತೆಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅದು ರಸ್ತೆ ದಾರಿ ನಡೆಯೋದು ಸುಮಾರು 2 ಕಿಲೋಮೀಟ್ರ್ ಇರ್ಬೋದು ಅಂತ ನನ್ನ ಅಂದಾಜು. ಅದೆಷ್ಟಿದೆಯೋ ಗೊತ್ತಿಲ್ಲ. ನೋಡಿ ಇದೇ ನಡ್ಕೊಂಡು ಹೋಗೋ ದಾರಿ. ಶೆಲ್ಟ್ರೆಲ್ಲ ಹಾಕಿದ್ದಾರೆ. ಬಿಸಿಲು ಬಂದರೂ ಮಳೆ ಬಂದರೂ ನಮಗೆ ಏನೂ ಆಗಲ್ಲ ಫ್ರೆಂಡ್ಸ್. ಒಳಗೆ ಹೋದರೆ ನಾವು ಏನೂ ನೆನೆಯಲ್ಲ. ನೋಡಿ ಇದು ಬೆಟ್ಟದ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗ್ತಿದ್ದಾಗ ಈ ಥರ ಎಲ್ಲ ವ್ಯೂ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಬೆಟ್ಟದ್ದು ಈ ಮರ ಎಲ್ಲ ಇರಲಿಲ್ಲ ಅಂದರೆ ಕ್ಲಿಯರಾಗಿ ಬೆಟ್ಟನೇ ಕಾಣುತ್ತೆ ಅಲ್ಲೋ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಬೆಟ್ಟದ ಮಧ್ಯೆ ಗಾಳಿ ಬೀಸ್ತಾ ಇರುತ್ತೆ, ಬಸ್ ಎಲ್ಲ ಓಡಾಡ್ತಾ ಇರುತ್ತೆ. ಅಂದರೆ ಅದು ಮೇಲಿಂದ ಕೆಳಗೆ ಇಳಿಯೋ ದಾರಿ, ಕೆಳಗಿಂದ ಮೇಲೆ ಹೋಗೋ ದಾರಿ ಬೇರೆ ಕಡೆ ಇದೆ, ಅದನ್ನು ಈ ಕಡೆ ಮಾಡಿಲ್ಲ. ಅಲ್ಪಿರಿ ಸ್ಟೆಪ್ಸ್ ಹತ್ತೋದ್ರಿಂದ ಮೇಲಿಂದ ಕೆಳಗಿಳೋ ಬಸ್ನ ನಾವು ನೋಡ್ಬೋದು ಮತ್ತು ಬೆಟ್ಟಗಳನ್ನ ನೋಡ್ಬೋದು. ನೋಡಿ ತುಂಬ ಜನ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ರೋಡ್ ದಾರಿ ಮುಗಿಸಿ ಈಗ ಮೊಣಕಾಲ್ಮುರಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಈಗ ತೋರಿಸ್ತಿದ್ದೀನಲ್ವ ಅದೇ ಮೊಣಕಾಲ್ಮುರಿ ಬೆಟ್ಟ. ಇದರಲ್ಲಿ ಮೊಣಕಾಲಲ್ಲಿ ಹತ್ತುವ ಒಂದು ಪದ್ಧತಿ ಇದೆ ನೋಡಿ. ನಾನು ನಮ್ಮಮ್ಮ ಹತ್ತುತ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವೊಂದು 10 ಸ್ಟೆಪ್ಸ್ನ ಹತ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 10 ಸ್ಟೆಪ್ಸ್ನ ಹತ್ತಿದ್ವಿ ನಾನು ನಮ್ಮಪ್ಪಗೆ ಒಂದು 3 ಮೆಟ್ಲು ಹತ್ತಿದ್ರು. ಆಮೇಲೆ ಅವ್ರಿಗೆ ಸುಸ್ತಾಯಿತು ಅಂತ ಬಿಟ್ಟರು, ನಾವು ಹತ್ತಿದ್ವಿ. ಈಗ 3000 ಕಂಪ್ಲೀಟ್ ಮಾಡಿದ್ದೀವಿ ಮೆಟ್ಲ. ಇನ್ನು 550 ಸ್ಟೆಪ್ಸ್ ಇದೆ. ಹಂಗೆ ಇದು ಹತ್ತೋದು ತುಂಬ ಕಷ್ಟ ಫ್ರೆಂಡ್ಸ್, ಯಾಕಂದರೆ ತುಂಬ ದಪ್ಪ ಇದೆ. ನಿಧಾನ ಇದರಲ್ಲೂ ಅಷ್ಟೇ ಕೂತ್ಕೊಂಡು ಆರಾಮಾಗಿ ಹತ್ಬೋದು. ನೋಡಿ ಫ್ರೆಂಡ್ಸ್, ಆವಾಗಲೇ ಹೇಳೋದು ಮರೆತೆ, ಅಲ್ಪಿರಿಯಲ್ಲಿ ಸ್ಟೆಪ್ಸು 3550 ಸ್ಟೆಪ್ಸ್ ಇದೆ. 3550 ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ನಮಗೆ ತಿರುಮಲ ಸಿಗುತ್ತೆ. ಇಲ್ಲಿ ಮೆಟ್ಲಂತೂ ತುಂಬ ದಪ್ಪ ಇತ್ತು. ಈಗ ನಾವು ಇನ್ನು 450 ಮೆಟ್ಲನ್ನು ಹತ್ತಬೇಕು. 450 ಮೆಟ್ಲನ್ನು ಕಂಪ್ಲೀಟ್ ಮಾಡಬೇಕು. ನೋಡಿ ಇಲ್ಲೂ ಹಾಸ್ಪಿಟಲ್ಸ್ ಇದೆ. ಏನಾದರೂ ನಿಮಗೆ ತೊಂದರೆ ಆದರೆ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇಲ್ಲಿ ಆಂಜನೇಯ ಸ್ವಾಮಿದು ಬಂಡೆಯಲ್ಲಿರೋ ಚಿತ್ರ ಇತ್ತು, ಅದನ್ನು ಶೂಟ್ ಮಾಡಿದೆ. ನೆಕ್ಸ್ಟು ಹಿಂಗೆ ಹೋಗ್ತಾ ಇದ್ದೀವಿ. ಈ ಥರ ಸೈಡಲ್ಲೆಲ್ಲ ಬರೆದಿರ್ತಾರೆ ಗೋವಿಂದ ನಾಮಸ್ಮರಣೆ, ಮತ್ತು ಮೈಕ್ ಇರುತ್ತಲ್ಲ ಅದರಲ್ಲೂ ಎಲ್ಲ ಬರ್ತಾ ಇರುತ್ತೆ. ಈಗ ನಾವು ಲಾಸ್ಟ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಅಲ್ಪಿರಿ ಪಾದಯಾತ್ರೆ 50 ಸ್ಟೆಪ್ಸಿಂದ ಮುಗಿಯಲಿದೆ. ಇನ್ನು 50 ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ತುತ್ತಾ ಇದ್ದೀವಿ ನಾವು. ನೋಡಿ ಲಾಸ್ಟ್ ಸ್ಟೆಪ್ ಇನ್ನೇನು ಸ್ವಲ್ಪ ಹತ್ರ ಇದೆ. ಈ ಸ್ಟೆಪ್ಸ್ ಎಲ್ಲ ಹತ್ತು ಮುಗಿತಿದ್ದಂಗೆ ನಮಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಾವು ಕೆಳಗಡೆ ಲಗೇಜ್ ಕೊಟ್ಟಿರ್ತೀವಲ್ಲ, ಆ ಲಗೇಜ್ ಎಲ್ಲ ಇಸ್ಕೊಳ್ಳೋ ಕಾಂಪ್ಲೆಕ್ಸ್ ಸಿಗುತ್ತೆ, GNC ಅಂತ. ಆ GNC ಹತ್ರ ಹೋಗಿ ನಾವು ಕೊಟ್ಟಿರ್ತಾರಲ್ಲ ಚೀಟಿ, ಅದು ತೋರಿಸಿದ್ರೆ ಲಗೇಜ್ ಕೊಡ್ತಾರೆ.
ನೋಡಿ ಫ್ರೆಂಡ್ಸ್, ಇದೇ ಲಾಸ್ಟ್ ಪಾಯಿಂಟು. ನೋಡಿ ಇಲ್ಲಿ ನಾವು ಆರತಿ ತಗೊಂಡು ಹತ್ತಬೇಕು. ನೋಡಿ ಇದೇ ಲಾಸ್ಟ್ ಪಾಯಿಂಟು. ಇಲ್ಲಿ ಕುಂಕುಮ ಹಚ್ಕೊಂಡು ನಮ್ಮ ಮೆಟ್ಲನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ನನ್ನ ಪಾರ್ಟ್ 2 ವೀಡಿಯೋಗೆ ಎಲ್ಲರೂ ಕಾಯ್ತಾ ಇರಿ.